ಆಹಾಹಾ! ಮಜ್ಜಿಗೆಯನ್ನು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹದ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಬೊಮ್ಮನಕಟ್ಟೆ ಹತ್ರ ರೈಲ್ವೆ ಗೇಟ್ ಹತ್ರ ಇದೆ. ಇದಕ್ಕೆ ರಾಗಿ ಅಂಬಲಿಯನ್ನು ಹಾಕ್ತಾರೆ. ರಾಗಿ ಅಂಬಲಿ ಆರೋಗ್ಯಕ್ಕೆ ಭಾಳ ಅತ್ಯುತ್ತಮವಾದದ್ದು. ಹಲೋ ನಮ್ಮ ಶಿವಮೊಗ್ಗ. ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ. ಇಲ್ಲಿ ಬೊಮ್ಮನಕಟ್ಟೆ ರೈಲ್ವೆ ಗೇಟ್ ಇದೆಯಲ್ಲ, ಅಲ್ಲಿ ಬಂದಿದ್ದೀನಿ. ಯಜಮಾನರು ಒಂದು ಬೇರಿಂದ ಸೂಪನ್ನು ಕೊಡ್ತಾರೆ. ಕೈಕಾಲು ನೋವಿಗೆಲ್ಲ ಭಾಳ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಣಮಟ್ಟು ಬೇರು ಅಂತೇಳಿ ಬಂದು ಎಲ್ಲ ಸೂಪನ್ನು ಕುಡೀರಿ. ನಾನು ಮೊದಲು ವೀಡಿಯೋ ಮಾಡಿ ಹಾಕಿದ್ದೆ. ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಯಾರೆ, ಸ್ವಲ್ಪ ಕ್ಲೀನಾಗೆಲ್ಲ ಇಟ್ಕೊಂಡ್ಯಾರೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದು ಅವರಿಗೆ ಹೆಲ್ಪನ್ನು ಮಾಡಿ. ಬಿಸಿ 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 ಮೊಡವಟ್ಟು ಬೇರಿನ ಸೂಪನ್ನು ಕೊಡ್ತಾರೆ. ಇದು ಕೈಕಾಲು ನೋವಿಗೆ ತುಂಬ ಅತ್ಯುತ್ತಮವಾದದ್ದು, ಭಾಳ ಚೆನ್ನಾಗಿರುತ್ತೆ. ನಾನು ಹಿಂದೆಯೇ ವೀಡಿಯೋ ಮಾಡಿ ಹಾಕಿದ್ದೆ. ಶಿವಮೊಗ್ಗದ ಬೊಮ್ಮನಕಟ್ಟೆಗೆ ಹೋಗೋ ರೈಲ್ವೆ ಗೇಟ್ ಪಕ್ಕದಲ್ಲೇ ಇಟ್ಕೊಂಡ್ಯಾರೆ. ಮೊದಲು ಅಷ್ಟು ಕ್ಲೀನ್ ಇರಲಿಲ್ಲ, ಕ್ಲೀನ್ ಇಟ್ಕೊಬೇಕು ಯಜಮಾನ್ರಿ ಅಂತ ಸಲಹೆ ಕೊಟ್ಟು ಬಂದೆ. ಛತ್ರಿ ಗಿತ್ರಿ ಹಾಕೊಂಡು ಸ್ಮಾರ್ಟಾಗಿ ಕೂತಿದ್ದಾರೆ ಯಜಮಾನರು. ಈ ಬೇರಿನ ಸೂಪನ್ನು 45 ದಿನ ಕುಡಿಬೇಕಂತೆ. ನೋಡಿ, ಇದೆ ಮೊಡವಟ್ಟು ಬೇರಿದು. ಈ ಬೇರಿನ ಸೂಪನ್ನು ಕುಡಿಬೋದು. ಭಾಳ ಅದ್ಭುತವಾದಂಥ ಸ್ಟೈರಾಯ್ಡ್ ಏನು ಈ ಸೂಪಿಗೆ ಮಿಕ್ಸ್ ಮಾಡಿರೋದಿಲ್ಲ. ನೋಡಿ, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಪುದೀನ, ಕೊತ್ತಂಬರಿ, ಕರಿಬೇವು, ಚಕ್ಕೆ, ಲವಂಗ, ಚಕ್ಕರ್ ಮೊಗ್ಗು, ಬಿರಿಯಾನಿ ಎಲ್ಲ ಹಾಕಿ ಅದ್ಭುತವಾಗಿ ಅರಳಿ ಮರದ ಕೆಳಗಡೆ ನಿಮಗೆ ಸೂಪನ್ನು ಕೊಡ್ತಾರೆ. ರಾಗಿ ಅಂಬಲಿ ಕೊಡ್ತಾರೆ. ನೀವು ಎಲ್ಲ ಹೋಗಿ ಈ ಸೂಪನ್ನು, ರಾಗಿ ಅಂಬಲಿನ ಕುಡೀರಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.